श्रीगुरुभ्यो नमः। आपदामपहर्तारं दातारं सर्वसंपदां लोकाभिरामं श्रीरामं भूयो ಭೂಯೋ ನಮಾಮ್ಯಹಂ. ಮುಂದಿನ ಭೋಜನ ರಸವಿಭಾಗ ಸಂಧಿಯ ಪದ್ಯ ಈ ರೀತಿಯಾಗಿದೆ. ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು. ಓಬುದಿಪ್ಪುದೋ ಬಪ್ಪುದೆಲ್ಲ ರಮಾಪದಿಗತಿಷ್ಠಾನವೆನ್ನೋ ಕೃಪಾಪಯೋನಿಧಿ ಮಾತನಾಲಿಸುತಿಹ ಜನನಿಯಂತೆ. ಈ ಪರಿಯಲಿ ಅರಿತು ಉಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ ಸುಯಜ್ಞಗಳಾಚರಿಸಿದವನು. ನಿತ್ಯ ಮಹತ್ ಸುಯಜ್ಞಗಳ ಆಚರಿಸಿದವನು ಬಿಡಿಸ್ಬಹುದು. ಪೋಪುದು ಇಪ್ಪುದು ಬಪ್ಪುದು ಎಲ್ಲ ರಮಾಪತಿಗೆ ಅಧಿಷ್ಠಾನವೆನ್ನು. ಕೃಪಾಪಯೋನಿಧಿ ಮಾತನು ಆಲಿಸುತಿಹ, ಮಾತನಾಲಿಸುತಿಹ ಅಂತ ಇದೆ, ಬಿಡಿಸ್ಕೊಳ್ಬಹುದು. ಮಾತನು ಆಲಿಸುತಿಹ ಜನನಿಯಂತೆ. ಹಿಂದೆ ಹೇಳಿರ್ತಕ್ಕಂತಹ ಅನುಸಂಧಾನವನ್ನ ಯಾರು ಮಾಡ್ತಾರೆ, ಈ ತನಕ ಎಲ್ಲ ಹೇಳ್ತಾ ಬಂದ್ರು. ಪರಮಾತ್ಮನ ವಾಸುದೇವಾದಿ ಭಗವದ್ ರೂಪಗಳನ್ನ ಹೇಗೆ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು, ಖಂಡ ಅಖಂಡ ಇತ್ಯಾದಿ ರೂಪಗಳನ್ನೆಲ್ಲ ಹೇಳ್ತಾ ಬಂದ್ರು. ಆ ಜೀವರಿಗೆ ತೃಪ್ತಿಯನ್ನ ಉಂಟು ಮಾಡುವಂತಹ ಭೋಕ್ತೃಗಳ ಒಳಗಡೆ ಇರ್ತಕ್ಕಂಥವನು, ಭೋಜ್ಯ ವಸ್ತುಗಳ ಒಳಗಡೆನೂ ಇರ್ತಕ್ಕಂತಹ ಭಗವದ್ ರೂಪಗಳನ್ನೆಲ್ಲ ತಿಳಿಸ್ತಾ ಬಂದ್ರು. ಈ ಪರಿಯಲ್ಲಿ ಈ ಹಿಂದೆ ಹೇಳಿರ್ತಕ್ಕಂತಹ ಪ್ರಕಾರದಿಂದ ಅರಿತು ಯಾರು ಇದನ್ನ ಈ ಜ್ಞಾನವನ್ನ ಸಂಪಾದನೆ ಮಾಡಿ ಅನುಸಂಧಾನ ಪೂರ್ವಕವಾಗಿ ಯಾರು ಇದನ್ನ ತಿಳಿದು ಅರಿತು ಉಂಬ ನರ, ಯಾರು ಭೋಜನವನ್ನ ಉಣ್ಣುತ್ತಾನೆ, ಪದಾರ್ಥಗಳನ್ನ ಯಾರು ಸ್ವೀಕಾರ ಮಾಡ್ತಾನೆ, ಅಂತಹ ಮನುಷ್ಯ ಏನಿದ್ದಾನೆ ಅವನು ನೋಡಿ ಎಂತಹ ಮಹತ್ತರವಾದ ಫಲ ಇದೆ ಅಂತ. ನಿತ್ಯೋಪವಾಸಿ ಅಂತಾರೆ. ನಿತ್ಯದಲ್ಲೂ ಅವನಿಗೆ ಉಪವಾಸ ವ್ರತವನ್ನ ಮಾಡುವಂತಹ ಫಲ ಬರ್ತಾ ಇದೆ. ಯಾವುದನ್ನ ಮಾಡಿದಾಗ ನಿತ್ಯದಲ್ಲಿ ಸರಿಯಾಗಿ ಭೋಜನವನ್ನ ಮಾಡಿದರೆ, ಈ ಅನುಸಂಧಾನ ಪೂರ್ವಕವಾಗಿ ನಾವು ನಿತ್ಯದಲ್ಲೂ ಭೋಜನವನ್ನ ಮಾಡಿದರೆ ಉಪವಾಸವನ್ನ ಮಾಡುವಂತಹ ಫಲವನ್ನ ಭಗವಂತ ನೀಡ್ತಾ ಇದ್ದಾನೆ. ಅವನು ನಿತ್ಯದಲ್ಲೂ ಉಪವಾಸ, ಅದು ಒಂದಿನ ಎರಡು ದಿನ ಅಲ್ಲ, ನಿತ್ಯದಲ್ಲೂ ಅವನಿಗೆ ಉಪವಾಸ ವ್ರತವನ್ನ ಮಾಡಿರ್ತಕ್ಕಂತಹ ಫಲ ಬರ್ತಾ ಇದೆ. ನಿತ್ಯೋಪವಾಸಿ ನಿರಾಮಯನು, ಅವನಿಗೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳಿಲ್ಲ. ಆಮಯ ಅಂತಂದ್ರೆ ರೋಗ. ಅವನು ಎಲ್ಲ ರೋಗಗಳಿಂದ ಬಿಡಲ್ಪಡ್ತಾನೆ, ಯಾವ ರೋಗಗಳು ಅವನನ್ನ ಬಾಧಿಸೋದಿಲ್ಲ. ಇನ್ನು ನಿಷ್ಪಾಪಿ, ಪಾಪರಹಿತನಾಗಿರ್ತಾನೆ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾನೆ. ಮತ್ತೆ ನಿತ್ಯ ಮಹತ್ಸು ಯಜ್ಞಗಳ ಆಚರಿಸಿದವನು, ನಿತ್ಯದಲ್ಲೂ ಕೂಡ ಅವನಿಗೆ ಒಳ್ಳೆ ಸಮೀಚೀನವಾಗಿರ್ತಕ್ಕಂತಹ ಯಜ್ಞಗಳನ್ನ, ಅಂದ್ರೆ ಭಗವತ್ ಪ್ರೀತಿಕರವಾಗಿರ್ತಕ್ಕಂತಹ ಯಜ್ಞಗಳನ್ನ ಮಾಡಿದ್ರೆ ಏನ್ ಫಲ ಬರುತ್ತೆ, ಆ ಫಲ ಅವನಿಗೆ ನಿತ್ಯದಲ್ಲೂ ಬರ್ತಾ ಇದೆಯಂತೆ. ಏಕೆಂದ್ರೆ ಭೋಜನವನ್ನೇ ಯಜ್ಞವನ್ನಾಗಿ ಅವನು ಚಿಂತನೆಯನ್ನ ಮಾಡಿದಾಗ ಅವನಿಗೆ ಆ ಯಜ್ಞ ಮಾಡಿರ್ತಕ್ಕಂತಹ ಫಲ ಬರ್ತಾ ಇದೆ. ನಿತ್ಯ ಮಹತ್ಸು ಯಜ್ಞಗಳ ಮಹತ್ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಸುಯಜ್ಞ. ಸುಯಜ್ಞ ಯಾವಾಗ ಆಗತ್ತೆ, ಯಾವಾಗ ಭಗವತ್ ಪ್ರೀತಿಕರವಾಗಿರುತ್ತೆ ಅದು ಸುಯಜ್ಞ ಆಗತ್ತೆ. ಅದೇ ಸುಯಜ್ಞ, ಒಳ್ಳೆ ಯಜ್ಞ, ಭಗವಂತನ ಪ್ರೀತಿಗೆ ಕಾರಣವಾಗಿರ್ತಕ್ಕಂತಹ ಯಜ್ಞಗಳು. ಅದನ್ನ ಆಚರಣೆ ಮಾಡಿದ್ರೆ ಏನ್ ಫಲ ಬರಬೇಕೋ ಅಂತಹ ಫಲ ಬರ್ತಾ ಇದೆ. ನಿತ್ಯ ಮಹತ್ಸು ಯಜ್ಞಗಳ ಆಚರಿಸಿದವನು. ಮತ್ತೆ ಪೋಪುದು ಇಪ್ಪುದು ಬಪ್ಪುದು
ಮೂರು ಹೇಳ್ತಾರೆ ನೋಡಿ. ಯಾವುದು ಪೋಪುದು? ಸಾಮಾನ್ಯವಾಗಿ ಒಂದು ಅರ್ಥ, ಸುಮಾರು ಅರ್ಥಗಳಿದೆ ಇದಕ್ಕೆ, ಕೆಲವು ಅರ್ಥಗಳನ್ನ ನೋಡೋಣ. ಪೋಪುದು ಅಂತಂದ್ರೆ ಯಾವುದು ತನ್ನ ಕೈ ಬಿಟ್ಟು ಹೋಗುತ್ತೋ ಆ ಪದಾರ್ಥಗಳೆಲ್ಲ ಪೋಪುದು. ಇಪ್ಪುದು ತನ್ನ ಕೈಯಲ್ಲಿ ಇರ್ತಕ್ಕಂತಹ ಪದಾರ್ಥಗಳು. ಆಯ್ತಾ? ಪೋಪುದು, ಇಪ್ಪುದು. ಮತ್ತೆ ಬಪ್ಪುದು, ಮುಂದೆ ಭವಿಷ್ಯತ್ ಕಾಲದಲ್ಲಿ ಬರುವಂತಹ ಮನೆಗೆ ಪದಾರ್ಥಗಳೆಲ್ಲವೂ ಕೂಡ. ರಮಾಪತಿ ಅಧಿಷ್ಠಾನವೆನ್ನು. ಈ ಎಲ್ಲ ಪದಾರ್ಥಗಳಲ್ಲೂ ಕೂಡ ಪರಮಾತ್ಮ ರಮಾಪತಿ ತಾನು ನೆಲೆಸಿದ್ದಾನೆ ಅಂತ ಅನುಸಂಧಾನವನ್ನು ಮಾಡುತ್ತಾರೆ. ಎಲ್ಲವೂ, ಈ ಎಲ್ಲ ಪದಾರ್ಥಗಳಲ್ಲೂ ಕೂಡ ಪರಮಾತ್ಮ ತಾನು ನಿಂತಿದ್ದಾನೆ, ತಾನು ಅಧಿಷ್ಠಾನವನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಚಿಂತನೆಯನ್ನು ಮಾಡುವಂತ ಒಂದರ್ಥ ಆದ್ರೆ, ಇನ್ನು ಪೋಪುದು ಯಾವುದು ಹೋಗಬೇಕು ನಮಗೆ? ನಮ್ಮಲ್ಲಿರ್ತಕ್ಕಂತಹ ಜ್ಞಾನ, ಸಂಶಯ ಜ್ಞಾನ, ವಿಪರೀತ ಜ್ಞಾನ, ಇದೆಲ್ಲ ಪೋಪುದು. ಇದೆಲ್ಲ ಹೊಟ್ಟೋಗತ್ತೆ, ಪೋಪುದು. ಇನ್ನು ಇಪ್ಪುದು ಯಾವುದಿರುತ್ತೆ ಅಂದ್ರೆ, ಸದಾಕಾಲ ಪರಮಾತ್ಮ ಸ್ವತಂತ್ರ, ನಾವೆಲ್ಲರೂ ಕೂಡ ಅಸ್ವತಂತ್ರರು ಅನ್ನೋ ಜ್ಞಾನ, ಅದು ಇಪ್ಪುದು. ವರ್ತಮಾನ ಕಾಲದಲ್ಲಿ ಅದು ಇರುತ್ತೆ. ಇಪ್ಪುದು, ಪೋಪುದು, ಇಪ್ಪುದು. ಇನ್ನು ಬಪ್ಪುದು ಮುಂದೆ ಬರುತ್ತೆ. ಯಾವುದು? ಜ್ಞಾನ, ಅಪರೋಕ್ಷ ಜ್ಞಾನ, ಪರಮಾತ್ಮನ ಅಪರೋಕ್ಷ ಜ್ಞಾನ ಉಂಟಾಗತ್ತೆ. ಜ್ಞಾನ, ಭಕ್ತಿ, ವೈರಾಗ್ಯ ಇದೆಲ್ಲವೂ ಕೂಡ ಬಪ್ಪುದು ಮುಂದೆ ಬರುತ್ತೆ. ಹೀಗೆ ಪೋಪುದು ಅಜ್ಞಾನ, ವಿಪರೀತ ಜ್ಞಾನ, ಸಂಶಯಾದಿಗಳೆಲ್ಲ ಪರಿಹಾರ ಆಗತ್ತೆ. ಇಪ್ಪುದು ಈಗ ಇರುವಂತಹದ್ದು ಯಾವುದು? ಸಮೀಚೀನವಾದ ಜ್ಞಾನ, ಪರಮಾತ್ಮನ ಸ್ವಾತಂತ್ರ್ಯ ಜ್ಞಾನ, ನಾವೆಲ್ಲರೂ ಕೂಡ ಅಸ್ವತಂತ್ರರು ಅನ್ನೋ ಜ್ಞಾನ. ಇದು ಇಪ್ಪುದು. ಬಪ್ಪುದು ಮುಂದೆ ಬರುವಂತಹ ಅಪರೋಕ್ಷ ಜ್ಞಾನ, ಮುಂದೆ ಆಗುವಂತಹ ಅಪರೋಕ್ಷ ಜ್ಞಾನ, ಅದಕ್ಕೆ ಸಾಧನೀಭೂತವಾಗಿರ್ತಕ್ಕಂತಹ ಜ್ಞಾನ, ಭಕ್ತಿ, ವೈರಾಗ್ಯ ಇದೆಲ್ಲವೂ ಕೂಡ, ಎಲ್ಲವನ್ನೂ ಇಟ್ಕೊಳ್ಳೋದು. ಪೋಪುದು, ಇಪ್ಪುದು, ಬಪ್ಪುದು ಎಲ್ಲವೂ ಕೂಡ ರಮಾಪತಿ ಅಧಿಷ್ಠಾನವೆನ್ನು. ಇದೆಲ್ಲದರಲ್ಲೂ ಪರಮಾತ್ಮ ನಿಂತಿದ್ದಾನೆ. ಇದೆಲ್ಲದರಲ್ಲೂ ಪರಮಾತ್ಮ ಇದ್ದು ತಾನು ವಿಶೇಷವಾಗಿ ನಿಯಾಮಕನಾಗಿದ್ದಾನೆ. ರಮಾಪತಿ ಅಧಿಷ್ಠಾನವೆನ್ನು ಕೃಪಾಪಯೋನಿಧಿ. ಕರುಣಾ ಸಮುದ್ರನಾದವನು ಪರಮಾತ್ಮ. ಕೃಪಾ ಪಯೋನಿಧಿ, ಪಯೋನಿಧಿ ಅಂದ್ರೆ ಸಮುದ್ರ. ಕೃಪಾ ಪಯೋನಿಧಿ ಏನ್ ಮಾಡ್ತಾನೆ? ಮಾತನು ಆಲಿಸುತ್ತಿಹ. ಭಕ್ತರು ಏನೋ ಪ್ರಾರ್ಥನೆಯನ್ನ ಮಾಡ್ತಾರೆ. ಭಕ್ತರ ಮಾತು ಅಂತಂದ್ರೆ ಅದು ಪ್ರಾರ್ಥನಾ ರೂಪವಾಗಿರ್ತಕ್ಕಂತಹ ಮಾತು. ಅದನ್ನ ಆಲಿಸುತ್ತಿಹ, ಕೇಳಿಸ್ಕೊಳ್ತಾನಂತೆ. ಆಲಿಸುತ್ತಿಹ ಹೇಗೆ? ಜನನಿಯಂತೆ, ತಾಯಿಯಂತೆ. ಮಗು ಏನೇನು ಮಾತಾಡುತ್ತೆ ಅದೆಲ್ಲ ತಾಯಿ ಹೇಗೆ ಕೇಳಿಸ್ಕೊಳ್ತಾಳೋ ಹಾಗೆ ಭಕ್ತರು ಮಾಡುವಂತಹ ಪ್ರಾರ್ಥನೆಯನ್ನ ಭಗವಂತ ವಿಶೇಷವಾಗಿ ಏನು ಮಾಡ್ತಾನೆ? ಅದನ್ನ ಕೇಳಿಸ್ಕೊಳ್ತಾನಂತೆ. ದೇಹದ ಒಳಗಡೆ ಇರ್ತಾನೆ, ಜೀವನ ಅಂತರ್ಯಾಮಿಯಾಗಿ ತಾನು ಇದ್ದಾನೆ. ಅವನು ಆ ಭಕ್ತರು ತಮ್ಮ ಯೋಗ್ಯತಾನುಸಾರವಾಗಿ ಏನೇನು ಪ್ರಾರ್ಥನೆಗಳನ್ನ ಮಾಡ್ತಾರೆ ಅದನ್ನ ಕೇಳಿಸ್ಕೊಳ್ತಾನೆ. ಜನನಿಯಂತೆ ಇದ್ದಾನೆ. ಕರುಣಾಪೂರ್ಣ ದೃಷ್ಟಿಯನ್ನ ಬೀರ್ತಾನೆ. ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ. ಅವನು ತಾಯಿಯಂತೆ ಇದ್ದಾನೆ ಅಂತ ಅದನ್ನ ತಿಳಿಸ್ತಾ ಇದ್ದಾನೆ. ಹೀಗೆ ಪೋಪುದು, ಇಪ್ಪುದು, ಬಪ್ಪುದೆಲ್ಲ. ಪೋಪುದು ಅಂತಂತ ಅಂದ್ರೆ 3 ವಿಧವಾದಂತಹ ಕರ್ಮ ಇದೆಯಲ್ಲ, ಅದನ್ನು ಇಟ್ಕೊಳ್ಬಹುದು. ಪೋಪುದು, ಇಪ್ಪುದು, ಬಪ್ಪುದು. ಪೋಪುದು ಅಂತಂತ ಅಂದ್ರೆ ಸಂಚಿತ ಕರ್ಮ. ಬಪ್ಪುದು ಮುಂದೆ ಬರುವಂತಹ ಆಗಾಮಿ ಕರ್ಮ. ಇಪ್ಪುದು ಲಿಂಗದೇಹ ಪರ್ಯಂತರವಾಗಿ ಇರತಕ್ಕಂತಹ ಕರ್ಮ ಯಾವುದು? ಅದು ಪ್ರಾರಬ್ಧ ಕರ್ಮ. ಏಕೆಂದ್ರೆ ಭೋಗಾದೇವ ಪರೀಕ್ಷೆಯ ಅಂತ ತಿಳಿಸಿದ ಹಾಗೆ ಅಪರೋಕ್ಷ ಜ್ಞಾನಿ ಆದರೂ ಕೂಡ ಭೋಗವನ್ನೇ ಮಾಡಿ ಆ ಪ್ರಾರಬ್ಧ ಕರ್ಮವನ್ನ ಅವನು ಕಳ್ಕೊಳ್ಳಬೇಕು.
ಆದ್ರಿಂದ ಇಪ್ಪುದು ಅದು ಲಿಂಗದೇಹ ಪರ್ಯಂತರವಾಗಿ ಅನಾದಿ ಕಾಲದವರೆಗೂ ಕೂಡ, ಅದು ಅನಾದ್ಯನಂತ ಕಾಲದವರೆಗೂ ಕೂಡ ಅದೇ ಲಿಂಗದೇಹ ಭಂಗ ಆಗೋ ತನಕ, ಅನಂತ ಇಲ್ಲ, ಅದಕ್ಕೊಂದು ಅಂತ್ಯ ಇದೆ. ಅನಾದಿ ಕಾಲದಿಂದ ಬದ್ಧರಾಗಿರ್ತಕ್ಕಂಥವರು ಜೀವರಾಶಿಗಳು, ಅನಾದಿ ಕಾಲದಿಂದ ಇರ್ತಕ್ಕಂತಹ ಲಿಂಗದೇಹಕ್ಕೆ ಒಂದು ದಿನ ಅಂತ್ಯ ಇದೆ. ಅಲ್ಲಿ ತನಕವೂ ಕೂಡ ಈ ಕರ್ಮ ಅವನನ್ನ ಬಾಧಿಸದೆ ಬಿಡೋದಿಲ್ಲ. ಆದ್ದರಿಂದ ಪ್ರಾರಬ್ಧ ಕರ್ಮ, ಹೀಗೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತೆ ಆಗಾಮಿ ಕರ್ಮ, ಇದೆಲ್ಲವೂ ಕೂಡ ರಮಾಪದಿಗೆ ಅಧಿಷ್ಠಾನವೆನ್ನು. ಈ ಕರ್ಮದ ಒಳಗಡೆ ಪರಮಾತ್ಮನೇ ತಾನು ನಿಂತಿದ್ದಾನೆ. ಕರ್ಮನಾಮಕನಾಗಿ ಪರಮಾತ್ಮ ನಿಂತು ಆಯಾ ಜೀವರಾಶಿಗಳ ಯೋಗ್ಯತಾನುಸಾರವಾಗಿ ಆಯಾ ಕಾಲಕ್ಕೆ ಯಾವ ಕರ್ಮವನ್ನ ಉಣಿಸಬೇಕು ಅಂತ ಅವನ ಸಂಕಲ್ಪಕ್ಕೆ ಬರುತ್ತೆ, ಆ ಕರ್ಮವನ್ನ ಉಣಿಸ್ತಾನೆ. ಅಂದ್ರೆ ಆ ಕರ್ಮ ಫಲವನ್ನ ಕೊಟ್ಟೇ ಕೊಡ್ತಾನೆ. ಅದು ಪುಣ್ಯ ಕರ್ಮದ ಫಲ ಆಗಿರಬಹುದು ಅಥವಾ ಪಾಪ ಕರ್ಮದ ಫಲ ಆಗಿರಬಹುದು, ಅದು ಹಿಂದೆ ಜನ್ಮದಲ್ಲಿ ಮಾಡಿರ್ತಕ್ಕಂತಹದ್ದಾಗಿರಬಹುದು ಅಥವಾ ಯಾವುದೋ ಬೇರೆ ಜನ್ಮಗಳಲ್ಲೂ ಮಾಡಿರ್ತಕ್ಕಂಥದ್ದಾಗಿರಬಹುದು, ಹಿಂದಿನ ಜನ್ಮಗಳಲ್ಲೂ ಮಾಡಿರ್ತಕ್ಕಂಥದ್ದಾಗಿರಬಹುದು. ಆಯಾ ದೇಶಕ್ಕೆ ಆಯಾ ಕಾಲಕ್ಕೆ ಆ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮನ ಸಂಕಲ್ಪದಂತೆ ನಾವೆಲ್ಲರೂ ಕೂಡ ಆ ಕರ್ಮ ಫಲವನ್ನ ಉಣಲೇಬೇಕು. ಆದ್ರಿಂದ ಆ ಉಣಬೇಕಾದ್ರೆ ನಾವೆಲ್ಲ ಇವತ್ತು ಉಣ್ತಾ ಇದ್ದೀವಿ. ಹಾಗಾದ್ರೆ ಉಣಬೇಕಾದ್ರೆ ಏನ್ ಮಾಡಬೇಕು? ರಮಾಪತಿ ಗಧಿಷ್ಠಾನವೆನ್ನು. ಇದರ ಒಳಗಡೆ ನಿಂತು ಪರಮಾತ್ಮ ವಿಶೇಷವಾಗಿ ತಾನೇ ಉಣಿಸ್ತಾ ಇದ್ದಾನೆ. ನಾವು ಯಾರು ಕೂಡ ಸ್ವತಂತ್ರರಲ್ಲ. ಕರ್ಮವೂ ಕೂಡ ಜಡ, ಕರ್ಮವೂ ಕೂಡ ಜಡ. ಆದ್ದರಿಂದ ಕರ್ಮಕ್ಕೇನೆ ಸ್ವಾತಂತ್ರ್ಯ ಇಲ್ಲ. ಆದ್ರೆ ಕರ್ಮದ ಒಳಗಡೆ ನಿಂತು ಪರಮಾತ್ಮ ಈ ಕೆಲಸವನ್ನ ಮಾಡಿಸ್ತಾ ಇದ್ದಾನೆ. ನಚ ಕರ್ಮ ವಿಮಾವಲ ಕಾಲಗುಣ ಪ್ರಭೃತೀಶಮಚಿತ್ತನು ತದ್ಧೀಯತಃ ಅಂತ ಆಚಾರ್ಯ ತಿಳಿಸಿದ್ರಲ್ಲ. ಇದ್ಯಾವುದೂ ಕೂಡ ಸ್ವತಂತ್ರವಾಗಿ ಕಾರಣ ಅಲ್ಲ, ಸ್ವತಂತ್ರವಾಗಿ ಕಾರಣ ಪರಮಾತ್ಮನೇ. ಏಕೆಂದ್ರೆ ಇದೆಲ್ಲವೂ ಪರಮಾತ್ಮನ ಅಧೀನ. ಕಾಲ, ಕರ್ಮ, ಗುಣ ಎಲ್ಲವೂ ಪರಮಾತ್ಮನ ಅಧೀನ. ತನ್ನ ಅಧೀನದಲ್ಲಿ ನಿಂತು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದೆಲ್ಲವನ್ನು ಕೂಡ ತಾನು ಇದರ ಒಳಗಡೆ ನಿಂತು ಪ್ರೇರಕನಾಗಿದ್ದು ಜೀವರಾಶಿಗಳಿಗೆ ಉಣಿಸ್ತಾ ಇರ್ತಾನೆ ಆ ಕರ್ಮ ಫಲವನ್ನ. ಹೀಗೆ ರಮಾಪದಿಗೆ ಅಧಿಷ್ಠಾನವೆನ್ನು ಕೃಪಾಪಯೋನಿಧಿ. ಹೀಗೆ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಆಗ ಪರಮಾತ್ಮ ಆ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ತಾನೆ. ಯಾಕೆ? ಎಲ್ಲ ಕಡೆ ನನ್ನ ಗುಣಚಿಂತನೆಯನ್ನೇ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಅಂತಂದ್ರೆ ಯಾವುದು ಸುಮ್ಮನೆ ಅಲ್ಲ, ಏನೋ 4 ಶ್ಲೋಕ ಬರುತ್ತೆ ಅಂತ ಹೇಳ್ಬಿಡೋದಲ್ಲ. ಆ ಪ್ರಾರ್ಥನೆ ಅಲ್ಲ. ಇಲ್ಲಿ ಭೋಜನ ಸಮಯದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಮುಖ್ಯವಾದ ಪ್ರಕೃತದಲ್ಲಿ ವಿಷಯಕ್ಕೆ ಬಂದಾಗ ಭೋಜನದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹ ಪ್ರಾರ್ಥನೆ ಇದೆಲ್ಲವೂ ಕೂಡ. ಏನೇನು ಹೇಳ್ತಾ ಬಂದ್ರು ಎಲ್ಲವೂ ಕೂಡ ಇದನ್ನ ಭಗವಂತ ಅವಶ್ಯವಾಗಿ ಕೇಳಿಸ್ಕೊಳ್ತಾನೆ. ಇದಕ್ಕೆ ಮೂಲ ಹೇಳ್ತಾರೆ. ಇದಕ್ಕೆ ಮೂಲ ಯಾವುದು ಅಂತಂದ್ರೆ ವಿಜಯದಾಸರ ಪ್ರಾಣಾಗ್ನಿಹೋತ್ರ ಸುಳಾದಿ ಅಂತ, ಪಂಚಪ್ರಾಣಾಗ್ನಿ ಸುಳಾದಿ, ಪ್ರಾಣಾಗ್ನಿಹೋತ್ರ ಸುಳಾದಿ ಅಂತಲೂ ಮಾಡಿದ್ದಾರೆ. ಹೀಗೆ ಆ ಸುಳಾದಿಯಲ್ಲಿ ಬಂದಿರತಕ್ಕಂತಹ ವಿಷಯಗಳನ್ನೇ ಇಲ್ಲಿ ಸಂಗ್ರಹ ರೂಪದಲ್ಲಿ ಕೊಡ್ತಾರೆ. ನೋಡಿ, ಅಲ್ಲಿ ಒಂದು ಮಾತು ಹೇಳ್ತಾರೆ, ಅದನ್ನು ಹೇಳಿ ಮುಗಿಸ್ತೇನೆ. ಈತರದಿ ಭುಂಜಿಸಿದ ಮಾನವ ತನ್ನ ಜಾತಿಯೊಳಗಧಿಕನಾಹನು, ತಾ ತೃಪ್ತಿಯಾಗಿ ಉಂಡ ಮಿಕ್ಕ ಎಂಜಲು ದೂತ ಚಾಂಡಾಲ ಶ್ವಾನ ನಾನಾಯೋನಿ ಜಾತರಿಗೆ ಕೊಡೆ, ಅವರಲ್ಲಿ ಇದ್ದ ಜಾತವೇದಸನು ತೃಪ್ತಿಯಾಗುವನಯ್ಯ. ಭೂತಲದೊಳಗೆ ಇದನ್ನು ತಿಳಿದವನು ಧನ್ಯನೋ, ಪಾತಕದವನಲ್ಲ ಆತನಿಗೆ ಸಲ್ಲ. ವಾತದೇವನ ದಯ ಪಡೆದು ಮಹಾಕೀರುತಿವಂತನಾಹ ಜ್ಞಾನವಂತನಾಹ, ಕೂತುರೇ ಮುಕ್ತಿಲಿ ಸುಖ ಸಾಂದ್ರನಾಗಿಬ್ಬ ಮಾತಿಗೆ ಗತೀವ ವಿಜಯ ವಿಠಲರೇಯ. ನೂತನ ಮಹಿಮೆಯ ತೋರುವ. ಹೀಗೆ ನೂತನವಾಗಿರ್ತಕ್ಕಂತಹ ಮಹಿಮೆಯನ್ನ ಭಗವಂತ ತೋರಿಸ್ತಾ ಇರ್ತಾನೆ. ವಿಶೇಷವಾಗಿರ್ತಕ್ಕಂತಹ ಫಲವನ್ನ ಭಗವಂತ ನೀಡ್ತಾನೆ. ಈ ರೀತಿಯಾಗಿ ಯಾರು ಅನುಸಂಧಾನವನ್ನು ಮಾಡ್ತಾರೆ ಅಂತ
ಇದ್ದಾರೆ. ಕೃಷ್ಣ